ವಿಜ್ಞಾನ SLC ಮಾದರಿ ಪ್ರಶ್ನೆ ಪತ್ರಿಕೆ 1ನೇ ಪ್ರಶ್ನೆ ಅದರಲ್ಲಿ ಭಾಗ 1 ಭೌತ ವಿಜ್ಞಾನ. ಗೃಹ ನಿರ್ಮಾಣದಲ್ಲಿ ಸಮಾಂತರ ವಿದ್ಯುತ್ ಮಂಡಲವನ್ನು ರಚಿಸಲಾಗುತ್ತದೆ. ಇದಕ್ಕೆ ಪ್ರಮುಖ ಕಾರಣವನ್ನು ತಿಳಿಸಿರಿ ಅಂತಿದೆ. ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ ಮತ್ತು ರೋಧವು ಕಡಿಮೆಗೊಳಿಸುತ್ತದೆ. ಗಾಜಿನ ಪಟ್ಟಕದ ಮೂಲಕ ಬಿಳಿ ಬೆಳಕಿನ ವರ್ಣ ವಿಭಜನೆಯಲ್ಲಿ ಕನಿಷ್ಠ ಮತ್ತು ಗರಿಷ್ಠ ಭಾಗ ಬಣ್ಣಗಳನ್ನು ಕ್ರಮವಾಗಿ ತಿಳಿಸಿ ಎಂದು ಕೊಟ್ಟಿದ್ದಾರೆ. ಕನಿಷ್ಠ ಮತ್ತು ಗರಿಷ್ಠ ಅಂತಂದ್ರೆ ಕೆಂಪು ಮತ್ತು ನೇರಳೆ. ಒಂದು ಗೋಲೀಯ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ವ್ಯಾಸವನ್ನು ಏನು ಕರೆಯುತ್ತಾರೆ ಅಂದ್ರೆ ಅಪರ್ಚರ್. ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿತ್ರಗಳನ್ನು ಬರೆಯಿರಿ ಎಂದು ಕೊಟ್ಟಿದ್ದಾರೆ. ವಿದ್ಯುತ್ ಕೋಶ ಸರಿಯಾದ ಉತ್ತರ ತಾವು ಕಾಣ್ತಾ ಇದ್ದೀರಿ. ತಂತಿಗಳು ಸೇರುವ ಸ್ಥಳದ ಒಂದು ಸರಿಯಾದ ಚಿತ್ರ ಕಾಣ್ತಾ ಇದ್ದೀರಿ. ಮಾನವನ ಕಣ್ಣಿನಲ್ಲಿ ದೂರದ ಹಾಗೂ ಹತ್ತಿರದ ವಸ್ತು ಸ್ಪಷ್ಟವಾಗಿ ಕಾಣುವಂತೆ ಹೊಂದಾಣಿಕೆ ಮಾಡಿಕೊಳ್ಳುವ ಭಾಗಗಳು ಯಾವುವು ಎಂದು ಕೊಟ್ಟಿದ್ದಾರೆ. ಉತ್ತರ ಸಿಲಿಯರಿ ಸ್ನಾಯುಗಳು ಮತ್ತು ಪೀನಮುಸರ. ಕಾಂತೀಯ ಬಲರೇಖೆಗಳ ಸಾಂದ್ರತೆಗೂ ಕಾಂತಕ್ಷೇತ್ರ ಬಲಕ್ಕೂ ಇರುವ ಸಂಬಂಧವೇನು ಅಂತ ಒಂದು ಪ್ರಶ್ನೆ ಇದೆ, ನೋಡ್ತಾ ಇದ್ದೀರಾ ತಾವು. ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಕಾಂತಕ್ಷೇತ್ರದ ಬಲವನ್ನು ನೇರ ಅನುಪಾತದಲ್ಲಿರುತ್ತದೆ. ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಹೆಚ್ಚಾದರೆ ಕಾಂತಕ್ಷೇತ್ರದ ಬಲವು ಹೆಚ್ಚಾಗುತ್ತದೆ. ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಕಡಿಮೆಯಾದರೆ ಕಾಂತಕ್ಷೇತ್ರದ ಬಲವು ಕಡಿಮೆಯಾಗುತ್ತದೆ. ಒಂದು ನೇರ ತಂತಿಯಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವು ಸುತ್ತಲಿನ ಕಾಂತೀಯ ಕ್ಷೇತ್ರದ ಲಕ್ಷಣವನ್ನು ತಿಳಿಸಿ ಕೊಟ್ಟಿದ್ದಾರೆ, ನೋಡ್ತಾ ಇದ್ದಾರೆ. ತಾಮ್ರದ ತಂತಿಯಲ್ಲಿನ ವಿದ್ಯುತ್ ಪ್ರವಾಹವನ್ನು ಬದಲಾಯಿಸಿದರೆ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಇರಿಸಲಾಗಿರುವ ದಿಕ್ಸೂಚಿಯಲ್ಲಿ ವಿಚಲನವಾಗುತ್ತದೆ. ತಂತಿಯ ಮೂಲಕ ವಿದ್ಯುತ್ ಬದಲಾಯಿಸಿದಾಗ ಆಗ ದಿಕ್ಸೂಚಿಯಲ್ಲಿನ ವಿಚಲನವು ಬದಲಾಗುತ್ತದೆ. ವಿದ್ಯುತ್ ಪ್ರವಾಹ ಹೆಚ್ಚಾದರೆ ವಿಚಲನವು ಹೆಚ್ಚಾಗುತ್ತದೆ. ಒಂದು ತಂತಿಯ ಮೂಲಕ ಹರಿಯುವ ವಿದ್ಯುತ್ ಅನ್ನು ಹೆಚ್ಚಿಸಿದಾಗ ನಿರ್ದಿಷ್ಟ ಬಿಂದುವಿನಲ್ಲಿ ಉತ್ಪತ್ತಿಯಾಗುವ ಕಾಂತೀಯ ಕ್ಷೇತ್ರವು ಪ್ರಮಾಣ ಹೆಚ್ಚಾಗುತ್ತದೆ. ಫ್ಯೂಸ್ನ ಕಾರ್ಯವೇನು? ವಾಟ್ ಇಸ್ ದ ಫಂಕ್ಷನ್ ಆಫ್ ಫ್ಯೂಸ್? ವಿದ್ಯಾರ್ಥಿಗಳೇ, ಫ್ಯೂಸ್ ಇದು ಒಂದು ವಿದ್ಯುತ್ ಮಂಡಲವನ್ನು ರಕ್ಷಿಸುವ ಸಾಧನವಾಗಿದೆ. ಇದರಲ್ಲಿ ಬಳಸುವ ಮಿಶ್ರಲೋಹದ ಅಂದ್ರೆ ತಾವರ ಮತ್ತು ಸೀಸದ ತಂತಿಯು ಹೆಚ್ಚುವರಿ ವಿದ್ಯುತ್ ಹರಿಸಿದಾಗ ತನ್ನಷ್ಟು ತಾನೇ ಕಡಿತವಾಗುವುದರ ಮೂಲಕ ವಿದ್ಯುತ್ ಮಂಡಲವನ್ನು ರಕ್ಷಿಸುತ್ತದೆ. ಓವರ್ಲೋಡ್ ಎಂದರೇನು? ಸಜೀವ ತಂತಿಗಳು ಮತ್ತು ತಟಸ್ಥಂತಿಗಳು ಎರಡೂ ನೇರ ಸಂಪರ್ಕ ಬಂದಾಗ ಓವರ್ಲೋಡ್ ಉಂಟಾಗುತ್ತದೆ. ಹಲವು ಉಪಕರಣಗಳನ್ನು ಒಂದೇ ಸಕಡೆ ಜೋಡಿಸುವುದರ ಮೂಲಕ ಕೂಡ ಓವರ್ಲೋಡ್ ಉಂಟಾಗುತ್ತದೆ. ಹೆಚ್ಚುವರಿ ವಿದ್ಯುತ್ ಫ್ಯೂಸ್ ಮೂಲಕ ಹರಿದಾಗ ಫ್ಯೂಸ್ ತಂತಿಯು ಕಡಿತ ಆಗುವುದರಿಂದಲೂ ಕೂಡ ಓವರ್ಲೋಡ್ ಉಂಟಾಗುತ್ತದೆ. ಸೊ 3ರಂತ ಒಂದು ಪ್ರಶ್ನೆ ತಾವು ಕಾಣ್ತಾ ಇದ್ದಾರೆ. ಪೀನಮುಸರ ಇದೆ. F1 ಮತ್ತು 2F1 ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬ ರೇಖಾಚಿತ್ರ ಬರೆಯಿರಿ ಎಂದು ಕೊಟ್ಟಿದ್ದಾರೆ. ಸೊ ನೋಡ್ತೇವೆ, ಸರಿಯಾದ ರೇಖಾಚಿತ್ರ ತಾವು ಕಾಣ್ತಾ ಇದ್ದೀರಿ ವಿದ್ಯಾರ್ಥಿಗಳೇ. ಪ್ರತಿಬಿಂಬದ ಸ್ಥಾನ 2F2 ಗಿಂತ ದೂರದಲ್ಲಿದೆ. ಹೌದು. ಪ್ರತಿಬಿಂಬದ ಸ್ವಭಾವ ನೋಡಿದಾಗ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ತಾವು ಕಾಣ್ತಾ ಇದ್ದೀರಿ. ಸೊ ಇನ್ನೊಂದು ಪ್ರಶ್ನೆ ತಾವು ಕಾಣ್ತಾ ಇದ್ದೀರಿ. ಪ್ರತಿಫಲನ ಮತ್ತು ವಕ್ರೀಭವನ ನಡುವೆ ವ್ಯತ್ಯಾಸ ಬರೆಯಿರಿ ಎಂದು ಕೊಟ್ಟಿದ್ದಾರೆ. ಪ್ರತಿಫಲನ ಅಂದ್ರೆ ಬೆಳಕು ಒಂದು ಮಾಧ್ಯಮದಲ್ಲಿ ಒಂದು ಸಮತಲ ಮೇಲ್ಮೈ ಬಿದ್ದಾಗ ಅದೇ ಮಾಧ್ಯಮಕ್ಕೆ ಹಿಂದಿರುಗುವ ಒಂದು ವಿದ್ಯಮಾನ. ವಕ್ರೀಭವನ ಅಂದ್ರೆ ಬೆಳಕು ಒಂದು ಮಾಧ್ಯಮದಲ್ಲಿ ಒಂದು ಸಮತಲ ಮೇಲ್ಮೈ ಬಿದ್ದಾಗ ಇನ್ನೊಂದು ಮಾಧ್ಯಮಕ್ಕೆ ಹೋಗುವಾಗ ತನ್ನ ದಿಕ್ಕನ್ನು ಬದಲಾಯಿಸುವ ಒಂದು ಪ್ರಕ್ರಿಯೆ. ಸಾಮಾನ್ಯ ಕನ್ನಡದಲ್ಲಿ ಕಂಡು ಬರುತ್ತದೆ, ಸಾಮಾನ್ಯ ಮಸೂರಲ್ಲಿ ಕಂಡು ಬರ್ತದೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ದರ್ಪಣ ಸೂತ್ರ ಮತ್ತು ವರ್ಧನೆ ಸೂತ್ರ ಬರೆಯಿರಿ ಎಂದು ಕೊಟ್ಟಿದ್ದಾರೆ. ದರ್ಪಣ ಸೂತ್ರ ನೋಡ್ತಾ ಇದ್ದಾರೆ 1/f = 1/v + 1/u. ವರ್ಧನೆ ಕಂಡುವ ಸೂತ್ರ m = h'/h ಅಥವಾ ಕೂಡ ಕೊಟ್ಟಿದ್ದಾರೆ. ವಕ್ರೀಭವನ ಸೂಚ್ಯಂಕ ಆಲಿಮ್ಸರ ಅಂಶಗಳು ಕೊಟ್ಟಿದ್ದಾರೆ. ಏನು ಕೇಳಿದ್ದಾರೆ? ಸಾಂದ್ರ ಮಾಧ್ಯಮ, ವಿರಳ ಮಾಧ್ಯಮ ಮತ್ತು ಸಾಂದ್ರತೆ, ಬೆಳಕಿನ ವೇಗ. ಬೆಂಜೀನ್ ಮತ್ತು ಕ್ರೌನ್ ಗಾಜು ಕ್ರಮವಾಗಿ 1.50 ಮತ್ತು 1.52 ವಕ್ರೀಭವನ ಸೂಚಕ ಹೊಂದಿದೆ. ಹೆಚ್ಚು ಲಂಬದ ಕಡೆಗೆ ಬಾಗುತ್ತದೆ ಎಂದು ಕೊಟ್ಟಿದ್ದಾರೆ. ಕ್ರೌನ್ ಗಾಜಿನ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣ ಲಂಬದ ಕಡೆ ಹೆಚ್ಚು ಬಾಗುತ್ತವೆ. ಕ್ರೌನ್ ಗಾಜಿನ ದೃಕ್ ಸಾಂದ್ರತೆ ಹೆಚ್ಚಾಗುವುದರಿಂದ ಲಂಬದ ಕಡೆಗೆ ಅದು ಹೆಚ್ಚು ಬಾಗುತ್ತದೆ. ಒಂದು ಸೊಲೆನಾಯ್ಡ್ ಕಾಂತದಂತೆ ಹೇಗೆ ವರ್ತಿಸುತ್ತದೆ? ವಿದ್ಯುತ್ ಪ್ರವೇಶಿಸುತ್ತಿರುವ ಸೊಲೆನಾಯ್ಡ್ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳನ್ನು ಒಂದು ದಂಡಕಾಂತ ಸಹಾಯದಿಂದ ನಿರ್ಧರಿಸಬಹುದು ಎಂದು ಕೊಟ್ಟಿದ್ದಾರೆ. ಸೊಲೆನಾಯ್ಡ್ ಮೂಲಕ ವಿದ್ಯುತ್ ಹರಿಸಿದಾಗ ಸೊಲೆನಾಯ್ಡ್ ಒಂದು ಅಯಸ್ಕಾಂತಂತೆ ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ ಇಲ್ಲಿ ನೋಡ್ತಾ ಇದ್ದಾರೆ, ಉತ್ತರ ದಿಕ್ಕು ಸೊಲೆನಾಯ್ಡ್ ಒಂದು ತುದಿಗೆ ಅಯಸ್ಕಾಂತವನ್ನು ಕರೆಸಿದರೆ ಆ ತುದಿ ಸೊಲೆನಾಯ್ಡ್ ಉತ್ತರ ತುದಿಯಾಗಿರುತ್ತದೆ. ನಾವು ಅಯಸ್ಕಾಂತದ ಉತ್ತರ ದಿಕ್ಕು ಸೊಲೆನಾಯ್ಡ್ ಒಂದು ತುದಿಗೆ ತಂದಾಗ ಅಯಸ್ಕಾಂತವನ್ನು ಆಕರ್ಷಿಸಿದರೆ ಅದು ದಕ್ಷಿಣ ತುದಿಯಾಗಿರುತ್ತದೆ. ಸೊ ಒಂದು ಲೆಕ್ಕ ಕೊಟ್ಟಿದ್ದಾರೆ, ನೋಡ್ತಾ ಇದ್ದಾರೆ. 2 Ω, 3 Ω, 4 Ω ರೋಧಗಳನ್ನು ಹೊಂದಿರುವ 3 ರೋಧಕಗಳನ್ನು ಯಾವ ರೀತಿ ಜೋಡಿಸುವ ಮೂಲಕ ಸಂಯೋಜನೆ ಮಾಡಬಹುದು? ಒಟ್ಟು ರೋಧ 4 Ω ಆಗ್ಬೇಕಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಿ 1/Rp = 1/R2 + 1/R3 ಮಾಡಿದಾಗ ಇಲ್ಲಿ Rp = 2 ಬರ್ತದೆ. R = R1 + R2 ಮಾಡಿದಾಗ 2 + 2 ಮಾಡಿದಾಗ 4 Ω ಬರ್ತದೆ. ಹೀಗಾಗಿ R1 ಮತ್ತು R2 Rp ಜೋಡಣೆ ಮಾಡೋದ್ರ ಮೂಲಕ 4 Ω ಬರ್ತದೆ. ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದಲ್ಲಿ 4 ಅನ್ವಯಗಳನ್ನು ಬರೆಯಿರಿ ಕೊಟ್ಟಿದ್ದಾರೆ. ವಿದ್ಯುತ್ ಸ್ಫಟಿಕದಲ್ಲಿ ಉಪಯೋಗ ಮಾಡ್ತೇವೆ. ವಿದ್ಯುತ್ ಒಲೆ, ವಿದ್ಯುತ್ ಹೀಟರ್ ಮತ್ತು ಹೇರ್ ಡ್ರೈಯರ್ ಗಳಲ್ಲಿ ಕೂಡ ನಾವು ಬಳಸ್ತೇವೆ. ಅಥವಾ
4 ರೋಧ ಕೊಟ್ಟಿದ್ದಾರೆ. ಅವುಗಳನ್ನು ಯಾವ ರೀತಿ ಜೋಡಿಸುವ ಮೂಲಕ ಒಟ್ಟು ರೋಧ ಎಷ್ಟು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದೆ ಸರಣಿ ಜೋಡಿಸುವ ಮೂಲಕ 48 ಓಮ್ ಉಂಟಾಗ್ತಾ ಇದೆ. ಅದೇ ರೀತಿ ಸಮಾಂತರ ಜೋಡಿಸಿದಾಗ ಇಲ್ಲಿ 2 ಓಮ್ ಉಂಟಾಗ್ತಾ ಇದೆ. ಹೀಗಾಗಿ ಸರಣಿ ಜೋಡಿಸಿದಾಗ 48 ಓಮ್, ಸಮಾಂತರ ಜೋಡಿಸಿದಾಗ 2 ಓಮ್ ಆಗ್ತಾ ಇದೆ. ವಿದ್ಯುತ್ ಬಲ್ಬ್ ತಂತಿಯಲ್ಲಿ ಯಾವ ಲೋಹವನ್ನು ಬಳಸುತ್ತಾರೆ, ಏಕೆ? ವಿದ್ಯುತ್ ಬಲ್ಬ್ ನಲ್ಲಿ ಟಂಗ್ಸ್ಟನ್ ತಂತಿ ಬಳಸುತ್ತಾರೆ. ಏಕೆ ಅಂತಂದ್ರೆ ಇದರ ರೋಧ ಮತ್ತು ದ್ರವಣ ಬಿಂದು ಅಧಿಕವಾಗಿದೆ. ಹೈಪರ್ಮೆಟ್ರೋಪಿಯಾ ಮತ್ತು ಮಯೋಪಿಯಾ ಉಂಟಾಗಲು ಕಾರಣವೇನು? ಈ ಸಮಸ್ಯೆ ನಿವಾರಣೆಗೆ ಬಳಸಲು ಮೊಸರು ತಿಳಿಸಿ. ಹೈಪರ್ಮೆಟ್ರೋಪಿಯಾ ಉಂಟಾಗಲು ಕಾರಣ ಕಣ್ಣಿನ ಮೊಸರದ ಸಂಗಮದವರು ಉದ್ದವಾಗಿರುವುದು, ಕಣ್ಣು ಗುಡ್ಡೆಯು ಅತಿ ಚಿಕ್ಕವಾಗಿರುವುದು. ಮಯೋಪಿಯಾ ಉಂಟಾಗಲು ಕಾರಣ ಕಣ್ಣಿನ ಮೊಸರದ ವಿಪರೀತ ವಕ್ರತೆ, ಕಣ್ಣಿನ ಗುಡ್ಡೆಯು ಸಹಜತೆಗಿಂತ ಉದ್ದವಾಗಿರುವುದು. ಹೈಪರ್ಮೆಟ್ರೋಪಿಯಾ ಸಮಸ್ಯೆ ನಿರ್ವಹಣೆಗೆ ಪೀನ ಮೊಸರ, ಮಯೋಪಿಯಾ ಸಮಸ್ಯೆ ನಿರ್ವಹಣೆಗೆ ನಿಮ್ನ ಮೊಸರ. ವಾತಾವರಣದ ಬೆಳಕಿನ ವಕ್ರೀ ಮೂಲದಿಂದ ಉಂಟಾಗುವ ನೈಸರ್ಗಿಕ ವಿದ್ಯಮಾನಗಳಿಗೆ 2 ಉದಾಹರಣೆ ಕೊಡಿ ಅಂತ ಕೊಟ್ಟಿದ್ದಾರೆ. ನಕ್ಷತ್ರ ಮಿನುಗುವಿಕೆ, ಸೂರ್ಯೋದಯ ಮತ್ತು ಸೂರ್ಯಾಸ್ತ.